ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಉತ್ತರ ತನ್ನ ನಗರಕ್ಕೆ ಪ್ರವೇಶಿಸೋದು, ಸ್ವಾಗತ ಮತ್ತು ವಿರಾಟನ ಮೂಲಕ ಯುಧಿಷ್ಠಿರನ ತಿರಸ್ಕಾರ ಮತ್ತು ಕ್ಷಮಾ ಪ್ರಾರ್ಥನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿರಾಟ ಮತ್ತು ಬೃಹನ್ನಳೆ ಇಬ್ಬರು ಬಂದಿರುವಂಥ ವಿಚಾರವನ್ನು ಕೇಳಿ ಇಬ್ಬರನ್ನು ಒಳಗಡೆ ಬೇಗ ಕರ್ಕೊಂಡು ಬನ್ನಿ, ನಾನು ಬಹಳ ಉತ್ಸುಕನಾಗಿದ್ದೀನಿ ಅವರನ್ನು ನೋಡೋದಕ್ಕೆ ಅಂತೆಲ್ಲ ರಾಜ ಹೇಳ್ತಾನೆ. ಆಗ ಯುಧಿಷ್ಠಿರ ಮಹಾರಾಜ ದ್ವಾರಪಾಲಕರ ಕಿವಿಯಲ್ಲಿ ಮೆತ್ತಿಗೆ ಹೇಳ್ತಾನೆ, ಮೊದಲು ಉತ್ತರ ಕುಮಾರನನ್ನು ಮಾತ್ರ ಕರ್ಕೊಂಡು ಬನ್ನಿ, ಆಮೇಲೆ ಬೃಹನ್ನಳೆಯನ್ನು ಕರ್ಕೊಂಡ್ಬನ್ನಿ. ಯಾಕೆ ಅಂತಂದರೆ ಅವನು ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ಯಾರು ನನ್ನ ಶರೀರಕ್ಕೆ ಏನಾದರೂ ಗಾಯ ಆದರೆ ಅಥವಾ ರಕ್ತ ಏನಾದರೂ ಬರ್ಸಿದ್ರೆ ಅವರನ್ನು ಅವನು ಸುಮ್ಮನೆ ಬಿಡೋದಿಲ್ಲ, ಸಾಯಿಸ್ತೀನಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಅಂತ ಹೇಳ್ತಾನೆ. ಆಮೇಲೆ ಉತ್ತರ ಕುಮಾರ ಬಂದ ಮೇಲೆ ಕಂಕನನ್ನು ನೋಡ್ತಾನೆ, ಅವನು ಮೂಗಿಂದೆಲ್ಲ ರಕ್ತ ಬರ್ತಾ ಇರುತ್ತೆ, ಒಬ್ಬನೇ ಕೂತಿದ್ದಾನೆ. ಅದನ್ನೆಲ್ಲ ನೋಡ್ಬಿಟ್ಟು ಯಾರು ಈ ರೀತಿ ಮಾಡಿದ್ದು ಅಂತ ಕೇಳಿದಾಗ ರಾಜ ಹೇಳ್ತಾನೆ, ನಾನೇ. ಯಾಕೆ ಅಂತಂದರೆ ಇವನು ಕೆಟ್ಟವನು, ನಾವೆಷ್ಟು ಮರ್ಯಾದೆ ಗೌರವ ಕೊಡ್ತೀವಿ, ಆದರೆ ಇವನು ಅದಕ್ಕೆ ತಕ್ಕವನಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಯಾಕೆ ಅಂತಂದರೆ ನಾನು ನಿನ್ನ ಶೌರ್ಯದ ಬಗ್ಗೆ ಮಾತಾಡ್ತಾ ಇದ್ರೆ, ಈ ರೀತಿ ಎಲ್ಲ ಗೆದ್ಕೊಂಡು ಬಂದಿದ್ದಾನೆ ನನ್ನ ಮಗ, ಎಂಥ ವೀರ ಅಂತೆಲ್ಲ ಹೇಳ್ತಾ ಇದ್ರೆ, ಇವನು ನಿನ್ನನ್ನು ಹೊಗಳೋದು ಬಿಟ್ಟು ಬೃಹನ್ನಳೆಯನ್ನೇ ಹೊಗಳ್ತಾ ಇರ್ತಾನೆ. ಎಷ್ಟು ಸರಿ ಹೇಳಿದ್ರು ಕೂಡ ಇದೇ ಕೆಲಸ ಮಾಡ್ತಾನೆ. ಅದಕ್ಕೆ ನನಗೆ ತುಂಬ ಕೋಪ ಬಂತು, ಈ ರೀತಿ ಮಾಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಉತ್ತರ ಹೇಳ್ತಾನೆ, ಮಹಾರಾಜ ನೀವು ಬಹಳ ಕೆಟ್ಟ ಕೆಲಸ ಮಾಡಿಬಿಟ್ಟಿದ್ದೀರಾ, ಇವರನ್ನ ಬೇಗ ನೀವು ಪ್ರಸನ್ನಗೊಳಿಸಿ, ಅಂದರೆ ಅವ್ರಿಗೆ ಮನ್ಸಿಗೆ ಸಂತೋಷ ಆಗೋ ರೀತಿ ನೀವು ಏನಾದರೂ ಮಾಡಿ, ಇಲ್ಲದೆ ಇದ್ದರೆ ಬ್ರಾಹ್ಮಣನ ಕೋಪ ಇದೆಯಲ್ಲ ಅದು ನಿಮ್ಮನ್ನು ಸಮೂಲದಿಂದ ನಷ್ಟ ಮಾಡಿಬಿಡುತ್ತೆ. ಅಂದರೆ ಸಮೂಲ ಅಂದರೆ ಏನೂ ಇರಬಾರ್ದು, ಆ ರೀತಿ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮಗನ ಮಾತನ್ನು ಕೇಳಿ ರಾಜ ವಿರಾಟ ಕುಂತಿ ನಂದನನಾದಂಥ ಯುಧಿಷ್ಠಿರನಿಂದ ಕ್ಷಮೆಯನ್ನು ಯಾಚಿಸ್ಕೊಳ್ತಾನೆ. ರಾಜ ಕ್ಷಮೆಯನ್ನು ಯಾಚಿಸ್ತಾ ಇರೋದನ್ನು ನೋಡಿ ಯುಧಿಷ್ಠಿರ ಹೇಳ್ತಾನೆ, ರಾಜನೇ, ಕ್ಷಮೆಯ ವ್ರತವನ್ನು ನಾನು ಚಿರಕಾಲದಿಂದ ಇಟ್ಕೊಂಡಿದ್ದೀನಿ. ಕ್ಷಮೆನೇ ನನ್ನ ವ್ರತ. ನನಗೆ ಕೋಪ ಅನ್ನೋದೇ ಬರೋದಿಲ್ಲ. ನನ್ನ ಮೂಗಿನಿಂದ ರಕ್ತ ಬಂದಿದೆಯಲ್ಲ, ಅದು ಅಕಸ್ಮಾತಾಗಿ ಭೂಮಿ ಮೇಲೆ ಏನಾದರೂ ಬಿದ್ದಿದ್ರೆ ಆಗ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನು ಅಂತಂದರೆ ರಾಜ್ಯದ ಜೊತೆಗೆ ನಿನ್ನ ವಿನಾಶ ಕೂಡ ಆಗೋಗ್ತಾ ಇತ್ತು. ಅದಕ್ಕೋಸ್ಕರ ನಾನು ಇದನ್ನು ಕೆಳಗಡೆ ಬೀಳೋದಕ್ಕೆ ಬಿಡಲಿಲ್ಲ. ಅಂದರೆ ಆ ಒಂದು ರಕ್ತದ ತೊಟ್ಟೇನಾದರೂ ಕೆಳಗಡೆ ಏನಾದರೂ ಬಿದ್ದಿದ್ದರೆ ಅರ್ಜುನ ಅವರನ್ನು ಸುಮ್ಮನೆ ಬಿಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಯಾವಾಗ ಯುಧಿಷ್ಠಿರನ ರಕ್ತ ಸುರಿಯೋದು ನಿಂತು ಹೋಗುತ್ತೋ ಅಷ್ಟರಲ್ಲಿ ಬೃಹನ್ನಳೆ ಕೂಡ ಒಳಗಡೆ ಬಂದು ವಿರಾಟ ಮತ್ತು ಕಂಕನಿಗೆ ಪ್ರಣಾಮವನ್ನು ಮಾಡ್ತಾರೆ. ವಿರಾಟ ಅರ್ಜುನನ ಮುಂದೆನೆ ಉತ್ತರನ ಪ್ರಶಂಸೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಏನು ಹೇಳ್ತಾನೆ, ಕೈಕೇಯಿ ನಂದನನೇ, ನಿನ್ನನ್ನು ಪಡೆದು ನಾನು ಈ ದಿನ ವಾಸ್ತವದಲ್ಲಿ ಪುತ್ರವಂತನಾಗಿದ್ದೀನಿ, ಮಗನನ್ನು ಪಡೆದಿದ್ದೀನಿ ಅನ್ನುವಂತಹ ಒಂದು ಹೆಮ್ಮೆ, ನಾನು ಪುತ್ರವಂತ, ನಾನು ಕೂಡ ಮಗನನ್ನು ಪಡೆದಿದ್ದೀನಿ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಸಾರ್ಥಕತೆ ಆಯಿತು ಇವತ್ತು. ಅಂದರೆ ನಿನ್ನಂಥ ಮಗ ನನಗೆ ಹುಟ್ಟಿದ್ದಾನೆ, ಇನ್ಯಾವತ್ತು ಆಗಲ್ಲ, ಮುಂದೆ ಆಗುವಂಥ ಸಂಭವ ಕೂಡ ಇಲ್ಲ. ಮಗನೇ, ಯಾರು ಒಂದು ಸರಿ 1,000 ಗುರಿಯನ್ನು ಇಟ್ಟು ಹೊಡೆಯೋದ್ರಲ್ಲಿ ಯಾವತ್ತೂ ತಪ್ಪೋದಿಲ್ವೋ ಅಂಥ ಕರ್ಣನ ಜೊತೆ ನೀನು ಯುದ್ಧ ಮಾಡಿದ್ಯಾ. ಈ ಜಗತ್ತಲ್ಲಿ ಯಾರು ಸರಿಸಮ ಮಾಡೋದಕ್ಕೆ ಯಾರಿಗೂ ಆಗೋದಿಲ್ವೋ ಅಂಥ ಭೀಷ್ಮರ ಜೊತೆ ಮತ್ತು ಕೌರವರ ಆಚಾರ್ಯರು ದ್ರೋಣರು, ಅಶ್ವತ್ಥಾಮ ಮತ್ತು ಯೋಧರನ್ನ ನಡುಗಿಸುವಂತಹ ಕೃಪಾಚಾರ್ಯರ ಜೊತೆ ನೀನು ಹೇಗೆ ಹೋರಾಡಿದೆ, ಮತ್ತು ದುರ್ಯೋಧನನ ಜೊತೆ ಕೂಡ ನಿನ್ನ ಯುದ್ಧ ಹೇಗೆ ನಡೆಯಿತು, ಇದನ್ನೆಲ್ಲ ನಾನು ತಿಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ, ನನಗೆ ನೀನು ಹೇಳು ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾನೆ, ಅಪ್ಪ, ಇದು ನನ್ನ ವಿಜಯವಲ್ಲ, ಈ ಎಲ್ಲ ಕೆಲಸವನ್ನು ದೇವಕುಮಾರ ಮಾಡಿದ್ದಾನೆ. ಒಬ್ಬ ದೇವಕುಮಾರ ಬಂದಿದ್ದ, ಅವನು ಮಾಡಿದ್ದು. ನಾನಂತೂ ಹೆದರ್ಕೊಂಡು ಓಡಿ ಬರ್ತಾ ಇದ್ದೆ. ಆದರೆ ಆ ದೇವಪುತ್ರ ಇದ್ದಾನಲ್ಲ, ಅವನು ನನ್ನನ್ನು ಹಿಂದಿರುಗಿ ಕರ್ಕೊಂಡು ಬಂದು ಸ್ವತಃ ಅವನೇ ರಥದಲ್ಲಿ ಕೂತ್ಕೊಂಡು ಗೋವುಗಳನ್ನು ಗೆದ್ದ ಮತ್ತು ಕೌರವರನ್ನು ಕೂಡ ಸೋಲಿಸ್ದ. ಅವನೇ ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮ, ಅಶ್ವತ್ಥಾಮ, ಕರ್ಣ ಮತ್ತು ದುರ್ಯೋಧನ, ಈ 6 ಮಹಾರಥಿಗಳಿಗೆ ಬಾಣಗಳನ್ನು ಹೊಡೆದು ರಣಭೂಮಿಯಿಂದ ಅವನು ಓಡಿಸಿದಾನೆ. ಅವನೇ ಅವರೆಲ್ಲರ ಸೈನ್ಯವನ್ನು ಸೋಲಿಸಿ ನಗ್ತಾ ಅವರ ವಸ್ತ್ರಗಳನ್ನು ಕೂಡ ಕಿತ್ಕೊಂಡ ಅಂತಂದ್ಬಿಟ್ಟು ಹೇಳ್ತಾನೆ.
ವಿರಾಟ ಹೇಳ್ತಾನೆ, ಆ ಮಹಾಬಾಹುವಾದ ವೀರ ದೇವಪುತ್ರ ಎಲ್ಲಿದ್ದಾನೆ, ನಾನು ಅವನನ್ನು ನೋಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಉತ್ತರ ಹೇಳ್ತಾನೆ, ಅವನು ಅಲ್ಲೇ ಅಂತರ್ಧಾನನಾಗಿ ಹೋಗ್ಬಿಟ್ಟಪ್ಪ, ನಾಳೆ ಅಥವಾ ನಾಳಿದ್ರಲ್ಲಿ ಇಲ್ಲಿ ಪ್ರಕಟವಾಗಿ ದರ್ಶನವನ್ನು ಕೊಡ್ತಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಉತ್ತರನ ಈ ಸಂಕೇತ ಏನಪ್ಪ ಅಂತಂದರೆ ಅರ್ಜುನ ವಿಷಯದಲ್ಲಿತ್ತು. ಅಂದರೆ ಅವನು ಹೇಳಿರ್ತಾನಲ್ಲ, ಒಂದು ಸ್ವಲ್ಪ ಸಮಯ ಕೊಡು, ಆಮೇಲೆ ನಾನೇ ಅದನ್ನು ಹೇಗಾದರೂ ಮಾಡಿ ನಾವು ಯಾರು ಅನ್ನೋದನ್ನು ತಿಳಿಸೋಣ ಅಂತಂದ್ಬಿಟ್ಟು. ಆದರೆ ನಪುಂಸಕ ವೇಷದಲ್ಲಿದ್ದ ಕಾರಣ ವಿರಾಟ ಅವನನ್ನು ಗುರುತಿಸೋದಕ್ಕಾಗಲಿಲ್ಲ, ಅವನೇ ಅರ್ಜುನ ಅಂತಂದ್ಬಿಟ್ಟು. ಅವನ ಆಜ್ಞೆಯಿಂದ ಬೃಹನ್ನಳೆ ಆ ಎಲ್ಲ ಬಟ್ಟೆಗಳನ್ನು, ಅಂದರೆ ಅವನು ಯುದ್ಧಭೂಮಿಯಿಂದ ತಂದಿರ್ತಾನಲ್ಲ ಆ ಎಲ್ಲ ಬಟ್ಟೆಗಳನ್ನು ರಾಜಕುಮಾರಿ ಉತ್ತರಾಳಿಗೆ ಕೊಟ್ಟುಬಿಟ್ಟ. ಆ ಬಹುಮೂಲ್ಯವಾದಂತಹ ಮತ್ತು ರಂಗುರಂಗಾದ ವಸ್ತ್ರಗಳನ್ನೆಲ್ಲ ಪಡ್ಕೊಂಡ ಮೇಲೆ ಉತ್ತರಳಿಗೆ ಬಹಳ ಸಂತೋಷ ಆಗುತ್ತೆ. ಅವಳಿಗೆ ಎಷ್ಟು ಬೆಲೆ ಬಾಳುವಂಥದ್ದು ಅಂತಂದ್ಬಿಟ್ಟು. ಇದಾದ ಮೇಲೆ ಅರ್ಜುನ ಏನು ಮಾಡ್ತಾನೆ, ರಾಜ ಯುಧಿಷ್ಠಿರ ಪ್ರಕಟವಾಗುವಂಥ ವಿಷಯದಲ್ಲಿ ಇವನೇ ರಾಜ ಯುಧಿಷ್ಠಿರ ಅನ್ನೋದು ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ, ಉತ್ತರನ ಜೊತೆ ಚರ್ಚೆ ಮಾಡ್ತಾನೆ ಮತ್ತು ಅದಕ್ಕನುಸಾರವಾಗಿ ಅವನು ಕೆಲಸವನ್ನು ಮಾಡ್ತಾನೆ. ಅಂದರೆ ಸಡನ್ನಾಗಿ ಹೇಳೋದು ಬೇಡ, ಅದಕ್ಕೊಂದು ಪ್ಲ್ಯಾನ್ ಮಾಡಿ ಅವರಿಗೆ ನಿಧಾನವಾಗಿ ತಿಳಿಸೋಣ, ಇಲ್ಲಾಂದರೆ ನಿಮ್ಮ ತಂದೆ ಶಾಕಲ್ಲಿ ಸತ್ತೇ ಹೋಗ್ತಾನೆ ಅನ್ನೋದನ್ನು ಹೇಳಿರ್ತಾನಲ್ಲ. ಅದಕ್ಕಿವಾಗ ಇಬ್ಬರು ಚರ್ಚೆ ಮಾಡ್ತಾರೆ, ಹೇಗೆ ನಾವು ಈ ಕೆಲಸವನ್ನು ಮಾಡೋದು ಅಂತಂದ್ಬಿಟ್ಟು ಅದರ ಪ್ರಕಾರವಾಗಿ ಕೆಲಸ ಮಾಡ್ತಾರೆ. ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.